ನಮಸ್ಕಾರ ರೈತ ಬಾಂಧವರಿಗೆ. ಹೋದ ವರ್ಷ ನಾವು ಈ ರೈತರದ ನಾವು ಶೇಂಗಾ ಬೆಳೆದ ಒಂದು ವಿಡಿಯೋ ಮಾಡಿ ಹಾಕಿದ್ದು ರೀ. ಅದ ಅತಿ ಹೆಚ್ಚು ಹೊಸಲ ಬಿ ಜಾಸ್ತಿ ಬೆಳೆಸಿರ್ರಿ. ಈ ವರ್ಷ ಇದೈತ್ರಿ ಅಣ್ಣ 30 ಗುಂಟೆದಾಗ ರೀ. ಅದಕ್ಕಿಂತ ಹೋದ ಸಲದಕ್ಕಿಂತ ಜಾಸ್ತಿ ಬೆಳೆಸಿದಾರನ್ನ ಈಗ ನೋಡಕ್ ಬಂದೇವ್ರಿ. ಮತ್ತೆ ಯಾವ ಟೈಪ್ ಬೆಳೆಸಿದಾರು ಮತ್ತೆ ಹೋದ ಸಲದಕ್ಕ ಈ ಸಲಕ್ಕ ಬಿತ್ತನೆ ಮಾಡೋದು ಯಾವ ಟೈಪ್ ಮಾಡಿದಾರು ಅಣ್ಣಗಳನ್ನ ಮಾತಾಡ್ಸೋಣ್ರಿ, ಅವ್ರನ್ನ ಕೇಳೋಣ್ರಿ ಯಾವ ಟೈಪ್ ಮಾಡಿದಾರ ಅನ್ನೋದ ಈಗ ನಿಮ್ಗ ಎಲ್ಲಾ ಡೀಟೇಲ್ಸ್ ಆಗಿ ಅಣ್ಣಗಳ ಕಡೆಯಿಂದ ನೋಡೋಣ್ರಿ. ನಮಸ್ಕಾರ ರೀ ಅಣ್ಣ. ಇದ ಮೈಕ್ ಹಿಡ್ಕೋರಿ ನಿಮ್ ಕೈಯಾಗ್ರಿ, ಹಿಂಗ ಹಿಡ್ಕೋರಿ ನಡೀತ್ರಿ. ಅಣ್ಣಗಳ ನೀವು ಹೋದ ಸಲ ಮಾಡಿದಕ್ಕ ಈ ಸಲ ಮಾಡಿದಕ್ಕ ಸ್ವಲ್ಪ ಯಾವ ಟೈಪ್ ಮಾಡಿದಿರಿ ಅದೆಲ್ಲ ಜರ ತೋರ್ಸ್ಬರ್ಲಿ. ಇದ್ರಿ ವಾಸಲ ಮಾಡಿದ ಇದ ಸೇಮ್ ಐತ್ರಿ. ವಾಸಲ ಹೆಂಗೈತ್ರಿ, ಇದ ಬೋದ್ ಕದದ್ದು ತಳಗಟ್ಟ ಪಟ್ ಹೊಡದು ನಗರಿಕಿದ್ದು. ಈ ಸಲ ಅಡ್ಡು ಕಡೆ ಪಟ್ ಹಾಕಿ ಮುಂದ ಇಲ್ಲಿ ಪಟ್ ಹಾಕಿ ಇದು ಮಣ್ಣೆಲ್ಲ ಕೈಲೇ ಸರಿಸೇವ್ರಿ. ಮತ್ತ ವರ್ಷ ಲಾಗುಡಿ ಪೂಜೆ ಮಾಡಿದ್ವಿ. ಲಾಗುಡಿ ಎಲ್ಲ ಏನಲ್ಲ ಬರೀ 2 ಸಲ ಔಷಧಿ ಹೊಡೆದೇವ್ರಿ. 2 ಸಲ ಔಷಧಿ ಹೊಡೆದ್ರಿ. ಲಾಗುಡಿ ಯಾವ್ದು ಲಾಗುಡಿ ಏನ್ ಕೊಟ್ಟಿಲ್ರಿ. ಮಂದಿ ಎಲ್ಲ ಅಂತಾರ್ರಿ ಬಳ್ಳಿ ಬೂಪರ್ ಬಣ್ಣ ಕಾಯಿ ಇಳಿಯಂಗಿಲ್ಲ ಅಂತಾರು. ಖರೀ ಬಳ್ಳಿ ಅಟ್ಟು ಉಪ್ರ ಮೈತಿ ಅಟ್ಟು ನಮ್ ಕಾಯಿ ಇಳ್ದೈತಿ. ಈಗ ಬಳ್ಳಿ 1 ಫೂಟ್ ಮ್ಯಾಗ ಮೈತ್ರಿ, ಫೂಟ್ ಮ್ಯಾಗ ಮೈತ್ರಿ, 1.5 ಫೂಟ್ ಮೈತ್ರಿ. ಇಲ್ಲಿ ನೋಡ್ಬೋದ್ರಿ ಹೊಸಲದಕ್ಕಿಂತ ಈ ಸಲ ಬಳ್ಳಿ ಬಿ ಜಾಸ್ತಿ ಐತ್ರಿ. ಮತ್ತ ಕಾಯಿ ಬಿ ಜಾಸ್ತಿ ಇದಾವ್ರಿ. ಕಾಯಿ ಜಾಸ್ತಿ ಐತ್ರಿ. ನೀವ್ ಹೇಳ್ದಂಗ ಒಬ್ಬೊಬ್ರ ಏನ್ ಹೇಳ್ತಾರ್ರಿ, ಇದ ಜಾಸ್ತಿ ಸದಿ ಬತ್ತಂದ್ರ ಕಾಯಿ ಹೆಚ್ಚ ಆಗುಲತ್ತಾರ್ರಿ. ಮತ್ತ ನಿಮ್ ಕಾಯಿ ಜಾಸ್ತಿ ಇದಾವ್ರಿ. ಹೋಸಲದಕ್ಕಿಂತ ಈ ವರ್ಷ ಫರ್ಕ್ ಐತ್ರಿ. ಫರ್ಕ್ ಐತಿ ಅಂದ್ರಿ ಬಳ್ಳಿ ಉಪ್ರಕಾಯಿ ಸ್ವಲ್ಪ ಟಾನಿಕ್ ಎಲ್ಲ ಕೊಟ್ರ ಅದು ಆಟೋಮೆಟಿಕ್ ತಳಗ ಇಳುವರಿ ಬೇರ್ ಬಿಡದ, ಮಟ್ಟಿ ಆಗೋದ, ಹೂ ಬಿಡುತ್ತನ್ಯಾಗ ಒಂದ, ಮತ್ತ ಪಾರಂಗ್ ಬಿಡ್ತಿರ್ಲಿ ಆಳದಾಗ ಒಂದ, ಮತ್ತ ಮಟ್ಟಿ ಆಗೋದ 3 ಡೋಸ್ ಕೊಡ್ಬೇಕ್ರಿ. 3 ಡೋಸ್ ರೀ. ಈಗ ನಾವ್ 1 ತೆಪ್ಪಿದ್ರಿ ಮಳಿ ಆತನ 2 ಕೊಡಿದೇವ್ರಿ. ಮತ್ತೊಂದ್ ಐತ್ರಿ ಅಲ್ಲಿ 3 ಕೊಡೋದ್ರಿ. ಅದಕ್ಕ ನೋಡ್ರ ಇದು ಇಳುವರಿ ಹಾದ ಬರ್ಕತಿ ಹೆಚ್ಚೈತ್ರಿ. ಫಟ್ ಹೊಡೆದಾದ್ರಿ ನೀವು ಕಾಳು ಹಾಕಿದ ಎಟ್ ದೂಸ್ಲೆ ಇದ್ರಿ ಹಾಕಿ ಒಂದ್ ತಿಂಗಳ ಮ್ಯಾಗ ಫಟ್ ಹೊಡ್ದ್ರಿ. ತಳವಿ ಫಟ್ ಹೊಡ್ದು ಅದ ನಡ ಕಡಿದಂಗ ಮಾಡಿದ್ವು. ಮತ್ತೊಮ್ಮೆ ತಳಗ್ ಫಟ್ ಹೊಡ್ದ್ರಿ. ಮತ್ತ ಕಸ ತೆಗಿತೇವೆ ಅದಕ್ಕೆ ಮಣ್ಣ ತಗೋತಿದ್ರಿ. ಕೈಗಾಳ ಹಾಕಿದಿರ ಕೈಗಾಳಿ ಎಷ್ಟ್ ಕಾಳು ಹಾಕ್ಬೇಕ್ರಿ ರೈತರ? ಕಮ್ಮಿ ಅಂದ್ರಿ 3 ಹಾಕ್ಬೇಕ್ರಿ. ಟೈಪ್ ಒಂದೊಂದ್ 4 ಬಿತ್ತ ಐತಿಕ್ರಿ. 3 ಪರಿಚಯ 3 ಅದಾವ್ರಿ ನಮ್ಮೆಲ್ಲ ನೋಡ್ರಿ. 3 ಬಿಟ್ಟ ಇಲ್ಲ 4 ಟೈಪ್ ಬೀಳ್ತಾವ. 3 ಹಾಕಬೇಕು. 2 1 ಹಾಕೋದಲ್ರಿ. 3 4 ಹಾಕಿದ್ರೆ ಒಂದ್ 12 ಕಾಯಿ ಆದ್ರ 35 40 ಕಾಯಿ ಬೀಳ್ತಾವ. ಮತ್ತ ಇದು ಎಷ್ಟ ಇದ್ರಿ ಸಣ್ಣ ಟ್ಯಾಕ್ಟರ್ ಐತ್ರಿ ಕೊಟ್ರಿ. ಆ ಟ್ಯಾಕ್ಟರ್ಲೆ ಸಣ್ಣ ನಡೆಯೋದ್ ಬೋದು ಸಣ್ಣ ಮಾಡೋದು ಒಂದ್ ಏನ್ ಹಿಡ್ಕೇನ್ರಿ. ಅದ್ರ ಒಳಗಿನ ಐತಿ ನಾವು ಅಂದ್ರ 18 ಇಂಚ್ ಇದ್ರಿ ಒಳಗಿನ ಪಟ್ರಿ. ಅಂದಾಜ್ ಇದ್ರಿ ಇದು ಪಟ್ರಿ. ಇದ್ ನೋಡ್ರಿ ಇಲ್ಲಿಂದ 18 ಇಂಚ್ ಐತ್ರಿ. 18 ಹಾ ರೀ. ಈಗ ಹೋಸಲ ಬಿ ಹಿಂಗ ಮಾಡಿದ್ರಿ. ಹೆಂಗ ಮಾಡಿದ್ರಿ ಈ ಸಲ ಜಾಸ್ತಿ ನೋಡ್ರಿ ಇಲ್ಲಿ ನೋಡ್ರಿ. ಅದಕ್ಕ ಎಷ್ಟೈತ್ರಿ ಇದು ಒಟ್ಟು 1 ಫೂಟ್ ಮ್ಯಾಕ ಆದೇವ್ರಿ. ಹೋದ್ರಿ ಇದು 18 ಇಂಚ್ ರೀ. 1 ಫೂಟ್ ಹಿಡಿದ್ರಿ 1 ಫೂಟ್ ರೀ. ಫೂಟ್ ಅಟ್ಟ ಐತ್ರಿ. ಮತ್ ಇದ ಹಿಂಗ ಕಾಯಿಂದ ಇದರಿಂದ ಇದಕ್ಕೆ ಎಷ್ಟೈತ್ರಿ? ಅದು ಒಟ್ಟ ಒಂದ್ 6 ಇಂಚ್ ರೀ. 6 ಇಂಚ್ ರೀ. 6 ಇಂಚ್ ಅಷ್ಟೇ ಐತ್ರಿ. ಹಾ ರೀ. ಪರಿಚಯ ತೋರ್ಸಿರ್ಲಿ ಎಲ್ಲ ಸೇಮ್ ಅದಾವ್ರಿ. ಹಂಗೇನ ಭಾಳ ದೂರ ಹಾಕಿಲ್ಲ ಸನಿಕ ಬೇಕಿಲ್ಲ, ಸೇಮ್ ಐತಿ ಎಲ್ಲ ನೋಡ್ರಿ. ಒಂದ್ ಗೇನ್ 6 ಇಂಚ್ ರೀ. 6 ಇಂಚ್ ಅಷ್ಟೇ ಡಿಫ್ರೆನ್ಸ್ ಬಿಡಿದಾರ್ರಿ. ಮತ್ತೆ ಇಲ್ಲಿಂದ ಇದು 18 ಇಂಚ್ ರೀ. ಇದ 1 ಫೂಟ್ ರೀ. ಇದು 18 ಇದ 1 ಫೂಟ್ ರೀ. ಇಲ್ಲಿಂದ ಒಂದ್ 18 ಇಂಚ್. ಸಣ್ಣ ಟ್ಯಾಕ್ಟರ್ ರೀ. ಟ್ಯಾಕ್ಟರ್ ರೀ. ಸಣ್ಣ ಬೋದ್ ಮಾಡಿದ್ರಿ, ಗೊಂಜಾಳ ಬೋದ್ ಮಾಡಿದಂಗ. ಬಿತ್ತನೆ ಮಾಡಿದ ಬಳಕ ರೀ 1 ತಿಂಗಳ ನಂತರ ಇವ್ 2 ಒಮ್ಮೆ ಹಾಕಿದ್ರಿ. ಹಾ ರೀ. ತಳಗೊಮ್ಮೆ ಮ್ಯಾಮ್ ಹಾಕಿ ಹೊಡೆದ್ರಿ. ಒಂದ್ ಸ್ಪ್ರೇ ತೊಂದ್ರಿ. ಇನ್ನೊಂದ್ರ ಕಸಾಲ ತಕೊಂಡ ಬೋದಿಗೆ ಹಚ್ಚಿ ಮತ್ತೊಮ್ಮೆ ಸ್ಪ್ರೇ ತೊಂದ್ರಿ. ಬೇರೆ ಲಾಗುಡಿ ಪಿಗುಡಿ ಅಂತ ಜಿಪ್ಸಮ್ ಹಾಕ್ತದ ಹಾಕಿಲ್ಲ ಈ ಸಲ. ಈ ಸಲ ಜಿಪ್ಸಮ್ ಏನು ಹಾಕಿಲ್ಲ. ಲಾಗುಡಿ ಸ್ಪ್ರೇ ಅಟ್ಟ ಕೊಡಿದ್ರಿ. 2 ಸ್ಪ್ರೇ ಅಟ್ಟ ಕೊಡಿದ್ರಿ. ಈ ಸಲ ಇಳುವರಿ ಎಷ್ಟ್ ನಿಮ್ದ ಅಂದಾಜು? ಈಗ 30 ಗುಂಟೆದಾಗ ಎಷ್ಟು ಬರ್ಬೋದು? 30 ಗುಂಟೆದಾಗ ಒಂದ್ ಕಮ್ಮಿ ಅಂದ್ರ 2 ಟನ್ ಎಲ್ಲಾರ ಒಂದ್ 2 ಇಷ್ಟ ಅಂತ ಹೊಂಟೋತ್ ನಮ್ ಲೆಕ್ಕ. ಅದ್ರಲ್ಲಿ ತುಂಬಾ ಕರ್ರಿ. ಅಲ್ಲಿಗ ಇದೆಲ್ಲ ಲೆಕ್ಕ ಟನ್ ಮ್ಯಾಗ ಆಗು ಲೆಕ್ಕ. ಟನ್ ಮ್ಯಾಗ ಐತ್ರಿ 2 ಟನ್ ಐತ್ರಿ. 2 ಟನ್ ಮತ್ತ 1 ಟನ್ ಐತ್ರಿ. 2 ಟನ್ ಹಚ್ಚೈತ್ರಿ. 2 ಟನ್ ಹಚ್ಚೈತ್ರಿ. ಅಂದ್ರ ಅತಿ ಹೆಚ್ಚು ಅಲ್ಲಿ ಹೋದ್ ಸಲದಕ್ಕಿಂತ ಈ ಸಲ ಅತಿ ಹೆಚ್ಚು ಬಳ್ಳಿ ಉಪ್ರ ಬಂದ್ರಿ ಬಿ ವಾಯ ಹೋಗಿಲ್ಲ. ಮತ್ತೆ ವಾಯ ಹೋದಿತ್ತು ಹೋಗಿಲ್ಲ. ಲಾಗುಡಿ ಹಾಕಿರಿ. ಲಾಗುಡಿ ಹಾಕಿದ್ರಿ. ಜಿಪ್ಸಮ್ ಹಾಕಿದ್ದು ಒಂದ್ 10 ಕಿಲೋ DAP ದಾಸದಿಂದ ಯಾರು ಹಾಕಂದಿರ್ರಿ. ಹಸಿಕಾಯಿ ತೆಗಿಬೇಕಾದ್ರ ನೀವು ಈಗ ಮಾರ್ಕೆಟ್ ಮಾಡಾಕದ್ರಿ ನೀವ್ರಿ, ಎಷ್ಟ್ ದೂಸಿಗ್ ಬಂದಿದ್ರಿ ಅಣ್ಣ ಇದು? ಈಗ ಸದ್ಯ ಕೆಳಗದ 70 ದಿವಸ ಐತ್ರಿ. 70 ದಿವಸ ಮಿನಿಮಮ್ 70 ದಿವಸ ತೆಗಿಬೇಕ್ರಿ. ಹಸಿಕಾಯಿ ಮಾಡೋದ್ರ 70 ದಿವಸ ರೀ. ಒಂದ್ 5 ದಿವಸ ಹೆಚ್ಚಕಮ್ಮಿ 80 ದಿವಸಗಳ ಒಳಗೆ ಕೇಳ್ಬೇಕ್ರಿ. ಮನಿ ಕಟ್ಕೋದ್ರ 90 ದಿವಸ ಬೇಕ್ರಿ. 90 ದಿವಸ 3 ತಿಂಗಳು ಕಂಪಲ್ಸರಿ ಬೇಕ್ರಿ. ಅದ್ರ ಒಳಗ ನಾಟಕ ಚಲೋ ಆತಾವ್ರಿ. ಬಿರ್ಸು ಉಳಿತಿ. ಇದ್ರೊಳಗ ಇದು ಏನ ಇದು ಇದು ಹಳದಿ ಬರ್ತೀರಿ. ರೇಗಾರಾಗ ಬಿತ್ರಿ ಹಿಂಗ ಹಗರ ಬರ್ತೀರಿ. ಅದು ಈ ರೇಗಾರಾಗ ಬೆಳಬಾರ್ದ್ರಿ. ಇದು ಬಿತ್ತು ಹಗರ ಬರ್ತೀರಿ. ಮತ್ತ ಅಗದಿ ಹಿಂಗ ಅದ್ರ ಮಟ್ಟಗತೆ ಉಳಿತಂದ್ರ ಅದರ ವಜ್ಜೆ ಬರ್ತದೆ. ವಜ್ಜೆ ಬರ್ತದೆ.
ಇದು ಹಿಂಗ್ ರೇಗ ಬಳ್ಬಾರ್ದ್ರಿ. ರೇಗ ಆದ್ರೆ ಇದ ಒಣಸಾಕಲ್ ಚಲೋ ರೀ. ಕಾಳ ಅಗರ ಬರ್ತಿದ ವಜ್ಜೆ ಬರ. ಅಂದಾಜ ನಿಮ್ ಲೆಕ್ಕನಾಗ ರೀ ಎಷ್ಟ್ ಗುಂಟೆ ಐತ್ರಿ ಸದಕ್ಕೆ ಅಲ್ಲಿ ಮಾರ್ಕೆಟ್ ಚಾಲು ಐತ್ರಿ ಅದು? ಇದು ಬಾಳ ಒಂದ್ 10 ಗುಂಟೆ ರೀ. 10 ಗುಂಟೆ ಒಳಗೆ ಐತ್ರಿ. 10 ಗುಂಟೆ ಒಳಗೆ ಇದೆಲ್ಲ ಕೂಡಿರಿ. ಇಲ್ಲಿ ತಗ ನಾವು ಇದು ಮಾಡಿದ್ರಿ ಆ ಗಿಡ ತಳಗ 20 ಗುಂಟೆ ಐತ್ರಿ. ಅದ ಗಿಡ ಹಿಡದ ಲೈಟ್ ಕಂಬ 10 ಗುಂಟೆ ಅಟ್ ಈಗ ಈ ಕಡೆ ತೋರ್ಸ್ರಿ ಇದೆಲ್ಲ ನೋಡ್ಬೋದ್ರಿ ನೀವು. ಈಗಿಲ್ಲ ಅಂದ್ರೆ 1.5 ಫೂಟ್ ಬೈತ್ರಿ ಅದು. ಮತ್ತೆ ಯಾವ ರೋಗ ಇಲ್ರಿ? ರೋಗದ ಕರ್ಪ ರೋಗಕ್ಕೆಲ್ಲ ಯಾವ್ದು ಔಷಧ ಕೊಟ್ಟಿರ್ಲಿ ಅವ್ರ ಅನ್ರ ಯಾವ್ದಾರ ಮೆಡಿಕಲ್ ಔಷಧ ಅಂಗಡಿ ಅದಾರ ಅವ್ರು ನಾವು ಫೋಟೋ ಹೊಡ್ಕೊಂಡ್ ಬರ್ತಾರ್ರಿ. ಫೋಟೋ ಹೊಡ್ಕೊಂಡ್ ಅದಂದ್ರ ಅದಕ್ಕೆ ಅವ್ದು ಇಷ್ಟ ಔಷಧ ಕೊಡ್ತಾರ. ಒಂದ್ ಅವು ಸಣ್ಣ ಲಾಗುಡಿ ಬಿ ಕೊಟ್ಟಿರಿ. ಮತ್ತ ಅದ್ರಾಗ ಬೇರ್ ಬಿಡ್ತಿನಾಗ ಹೊಮಿಕೆ ಸಿಡಿ ಅಂತೇಳಿ ಬೇರ್ ಬಿಡೋದ್ರಿ. ಮುಂದ ಇದು ಕರ್ಪೆ ಆಗಲಿ ಹಳದಿ ಹಾಕ ಬರ್ತಿರ್ಲ ಅದಕ್ಕೊಂದ್ 2 ಕಡ್ಡಿ ಬುಚ್ಚದ ಅದೊಂದು ಔಷಧ ಬೇರೆ ರೀ. ತೆಳ್ಳಂದೊಂದು ಮತ್ತೊಂದು ಬರ್ತದೆ. ಒಂದ್ 3 ನಮ್ನಿ ಕೀಟನಾಶಕ 4 ನಮ್ನಿ ಔಷಧ ಕೊಡ್ತೀರಿ. ಅದನ್ನ ಬಿಟ್ರೆ ನಾವ್ ಲಾಗುಡ್ ಬೇಕಿಲ್ಲ. ಈ ಕಬ್ಬ ಇದು ಕಪ್ಲೆ ತಗದ್ ಮಾಡಿದ್ ನೋಡ್ರಿ. ಏನ್ ಬೇರೆ ಪೀಕ್ ಬಿ ಏನ ಮಾಡಿಲ್ಲ. ಈ ವರ್ಷ ಕಪ್ಲೆ ಬಿ ಚಲೋ ತಗದ್ರಿ. ಕಪ್ಲೆ ಬಿ ಚಲೋ ಹಿಡಿದ್ರಿ. ಇಟ್ರಾಗ್ರಿ ಎಟ್ರಿ 1750 ಕಿಲೋ 60 ಕಿಲೋ ಇಷ್ಟ ಐತ್ರಿ ಕಪ್ಲೆ ಐತ್ರಿ. 75,000 ಕಪ್ಲೆ ಐತಿ ನೋಡ್ರಿ. 45 ರೀ 75 ಇಲ್ಲಿಂದ ಏನ್ ಭೂಮಿಗೆ ಐತಿ ನೆಲ ರೀ. ಕಪ್ಲೆ 1.5 ಟನ್ ಕಪ್ಲೆ ತಗದಂಗ 1.5 ಮ್ಯಾಗ 2.5 ಕಿಲೋ 1.5 ಟನ್ ಅಂದ್ರ 17.5 ಕಿಲೋ ಅಂದ್ರ 1.5 ಮ್ಯಾಗ ಐತ್ರಿ. ಒಂದ್ ಟನ್ನದ 760 ಕಿಲೋ ತಗದೇವ್. 1 ಟನ್ನದ 760 ಕಿಲೋ ಇದ್ರಾಗ ತಗದಿರಿ. ಭೂಮಿಗೆ ಇಟ್ಟದಾಗ್ರಿ. ಅದಕ್ಕೆ ಏನಾದ್ರು ಸ್ಪ್ರೇ ಎಲ್ಲ ಅದಕ್ಕೆ ಏನ್ರಿ ಒಂದ್ ಅಷ್ಟ್ರಿ ಹೊಡೆದ್ರಿ ಟನಿಕ. ಅದೇನ್ ಲಾಗುಡಿಲ್ಲ ಏನ ಹಿರಿಯ ಬೇಕಿದ್ರಿ. ಎಲ್ಲಾರು ಹೇಳ್ತಾರ DAP ಹಾಕೋಬೇಕು ಅದೇ ಬೇಕಾದ್ರ ನಾವ್ ಏನತ್ತಾಗ ನೆಲ್ದಾಗ ಲವಣಿ ಮಾಡ್ತಾಗ ಯಾವಕ್ಕಿಲ್ಲ ಕಬ್ಬ ಲವಣಿ ಮಾಡ್ತಾಗ್ರಿ. ಇದು ಈಗ ಬಿ ಯಾವ ಹಾಕಿಲ್ರಿ. ಯಾವ ಗೊಂಜಾಳ ಹಾಕೋತಾಗ ಬಿ ನೆಲ್ದಾಗ ಏನ್ ಹಾಕೊಳ್ರಿ. ನಾಡಿದ ಬೇಕಾದ್ರೆ ಕ್ಯಾನ್ ಕೊಡ್ಕೊತ ಹೋಗೋದು ಅದು ಅಷ್ಟ. ಅದು ಔಷಧ ಕೇಳೋದ್ರಿ ಅವ್ರ ಏನ್ ಹೇಳ್ತಾರ ಅದ ಈಗ ಪ್ರತಿ ವರ್ಷ ನೀವು ಬೆಳಿತೀರಿ ಅದನ್ರಿ. 10-12 ವರ್ಷ 12 ವರ್ಷ ಆಯ್ತು. ಪ್ರತಿ ಸಲ ಹಿಂಗ ಇದ ಟೈಪ್ ಬೆಳಿದ್ರಿ. ಇದ ಟೈಪ್ ಯಾವಾಗಿಲ್ರಿ. ನಮ್ಮ ದೋಸ್ತಿದಾಗೆಲ್ಲ ನಾವ್ ಮಾತಾಡ್ತೇವ್ರಿ. ಆ ಕಡೆ ಏನ್ರಿ ದಂಡೆ ಕೆತ್ ನೋಡ್ತಾರ್ರಿ. ನಿಮ್ಮಲ್ಲಿ ಕಾಯಿ ಹೇಳಿದ್ರಿ ನಾ ಕಿಳುದ್ನಾಗ ಹೇಳ್ತಾನತ್ತನ್ರಿ. ಕಿಳುದ್ನಾಗ ಅಸ್ಕ ನಾ ಹೇಳಕತ್ತಲ್ರಿ. ಮಂದಿ ನಮ್ಗೆ ಹೇಳ್ದಿತ್ತು ನಿಮ್ಮಲ್ಲಿ ಕಾಯಿ ಹೇಳ್ದೈತ. ಇಷ್ಟ ಹೈಟ್ ಅಂದ್ರೆ ಬೇರೆ ಇದಂದ್ರ 1.5 ಫೂಟ್ ಐತ್ರಿ. 1.5 ಫೂಟ್ ಐತ್ರಿ. ಎಲ್ಲ ಹೇಳ್ತಾರ ಉಪ್ಪರ್ ಬಳಿ ನಾ ಟಾನಿ ಹೊಡಿಕಾನ ನಾವೆಲ್ಲ ಬಳಿ ಜಗ್ಗಿ ಹಾಕಿದವು. ನೀವ್ ಬಳಿ ಉಪ್ಪರ್ ಮಾಡೈತಿ ಅಂತ ನಮ್ಗ ಆತಾರ. ನಾವೇ ವಿಚಾರ ಮಾಡಂಗಿಲ್ಲ. ಯಾಕಂದ್ರೆ ಬಳಿ ಉಪ್ಪರ್ ಬರ್ಕ ಅದು ಬೇರ್ ಬಿಡದ ಮಟ್ಟೆಲ್ಲ ಕೊಟ್ಟಿರಂದ್ರ ಎಷ್ಟು ಉಪ್ಪರ್ ಬಂದ್ರೆ ಯಾವ ಸಮಯ ಆ ಲೆಕ್ಕಲೆ ನಾವು ಮಾಡ್ಕೊತ ಬಂದೇವ್ರಿ. ಎಲ್ಲಾರು ಅಲ್ಲಿ ನೋಡೋಣ್ರಿ ಬಳ್ಳಿ ಎಷ್ಟು ಫೂಟ್ ಆತೈತಿ ನೋಡೋಣ್ರಿ. ಈಗ 1 2 3 ಅಂದ್ರ 2 ಫೂಟ್ ಐತ್ರಿ. ರೈತರ ಏನಂತಾರ್ರಿ ಇದ ಇಷ್ಟ ಬಳ್ಳಿ ಉಪ್ಪರ್ ಬಂದ್ರ ಬೆಳಿ ಬರಂಗಿಲ್ಲ ಅಂದ್ರ ಕಾಯಿ ಹಿಡಿಯಂಗಿಲ್ಲ ಅಂತ ಹೇಳ್ತಾರ್ರಿ. ಈ ಅಣ್ಣ ಉಳ್ದ ಈಗಾಗಲೇ 2 ಫೂಟ್ ಐತ್ರಿ. 2 ಫೂಟ್ ಬೆಳಿದ್ರು ಬಿ ಫುಲ್ ಬೆಳ್ದೈತ್ರಿ. 2-3 ಸ್ಪ್ರೇ ಅಷ್ಟಾಗಿದಾವು. ಲಾಗುಡಿ ಯಾವ್ದು ಹಾಕಿಲ್ರಿ. ಎಲ್ಲಾ ಆರ್ಗ್ಯಾನಿಕ್ ಟೈಪ್ ಐತ್ರಿ. ಈಗ ಅಣ್ಣ ಬಿತ್ತನೆ ಮಾಡುವಾಗ ಬಿ ಅಣ್ಣ ಹಾಕಿಲ್ರಿ. ಬಿತ್ತನೆ ಮಾಡುವಾಗ ಬಿ ಅಣ್ಣ ಹಾಕಿಲ್ರಿ. ಈಗಾಗಲೇ ಈಗ ಅವ್ರ ಒಂದ್ 10 ಗುಂಟೆ ಒಂದ್ 5ರಿಂದ 10 ಗುಂಟೆ ಆದಿದ್ರಿ. ಒಂದ್ 10 ಗುಂಟೆ ಈಗಾಗಲೇ ಅವ್ರ ಕಿತ್ತಿದಾರ್ರಿ. ಅದ ಎಷ್ಟ್ ಆದೈತಿ ಅಲ್ಲಿ ನಿಮ್ಗ ರಿಯಲ್ ಆಗಿ ನೋಡೋಣ್ರಿ. ಬರೀ ಅಂದ್ರ ಒಂದ್ ಬೋದಕ್ ಇಟ್ರಿ. ಇಲ್ಲಿ ಬರ್ರಿ ಇಲ್ಲಿ ತೋರ್ಸ್ರಿ. ಇದು ಒಂದ್ ಸಾಲದ ಬೈಡ್ರಿ. ಇದ ಒಂದ ಸಾಲದ 2 ಕಡೆ ಹಾಕಿದ್ರಿ. ಈಗ ನೋಡ್ಬೋದ್ರಿ ನೀವು 2 ಕಡೆ ಸೈಡ್ ಹಾಕಿದ್ದ. ಇದು ಒಂದ್ ಸಾಲಿನ ಬಳಿರಿ. ಅಂದ್ರ ಎಷ್ಟ್ ಫೂಟದ್ರಿ? 2.5 ಫೂಟದ್ರಿ. ಒಳಗಿನ ಒಳಗ 2.5 ಟೋಟಲ್ದಾಗ 3 ಫೂಟ್ ರೀ. 3 ಫೂಟದಾಗ್ರಿ 2 ಸಾಲದ್ರಿ. ಇಷ್ಟ ಬಳ್ಳಿ ಬಿದ್ದಿತ್ರಿ. ನೋಡ್ಬೋದ್ರಿ. ಈಗ ಹೋದ ವರ್ಷಕ್ಕಿಂತ ಈ ಸಲ ಜಾಸ್ತಿ ಬೆಳ್ದಾರ ಅಣ್ಣ ಹೋಳ್ರಿ. ನೋಡ್ಬೋದ್ರಿ. ಈಗ ಇವೆಲ್ಲ ಕಾಯಿ ಹರಿಯೋದ್ ಚಾಲು ಐತ್ರಿ. ಈಗ ಬಾಳ 10 ಗುಂಟೆ ಐತಲ್ರಿ. 10 ಗುಂಟೆ ಹರಿದಾರ್ರಿ. ನೋಡ್ರಿ ಇಲ್ಲಿ ನೀವು ಕಾಯಂ ಎಲ್ಲಾ ಕಡೆ ಹರಿತೀರಿ ಕಾಯಿ ರೀ. ಮತ್ತ ಇಲ್ಲಿ ಈ ಪ್ಲಾಟ್ದಾಗ ಎಷ್ಟ್ ಕಾಯಿ ಇಳ್ದಾವ ಅನ್ನೋದೆಲ್ಲ ಸ್ವಲ್ಪ ಹೇಳ್ರಿ. ಕಾಯಿ ಚಲೋ ಇದಾವ್ರಿ. ಎಲ್ಲಾ ಹೊಲ್ದಾಗ ಹರ್ದಕ್ಕಿಂತ ಬಿ ಕಾಯಿ ಚಲೋ. ಕಾಯಿ ಸಲ ಚಲೋ ಕಾಯಿ ಸಲ ಮಟ್ಟಿ ಬಿದಾವ್ರಿ. ಚಲೋ ಬಿದಾವ್ರಿ. ಇಲ್ಲಿ ನೋಡ್ಬೋದ್ರಿ ನೀವು ಡಬಲ್ ಸಾಲದ ಚಲೋ ಹೊಂಟ ಐತ್ರಿ. ಮಾಲ್ ಬಿ ಚಲೋ ಹೊಂಟ ಐತ್ರಿ. 30, 50, 60 ಕಾಯಿ 70 ಕಾಯಿ ತಕ ಎಷ್ಟ್ ಹೋದ್ರಿ? 7 ಹೋದ್ರಿ. 8ನೇದ್ರಿ. ಎಷ್ಟ್ ಬರ ಐತ್ರಿ ಒಂದೊಂದ?
11 ಚೀಲ ಹೊಂಟಿದ್ರಿ ಎಟ್ ಬರೈತ್ರಿ ಅಣ್ಣ 58 ಎಟ್ 53 54 53 ಬರದವ್ರಿ ನೋಡ್ಬೋದ್ರಿ ಹಚ್ರಿ 56 ಐತಿ ನೋಡ್ರಿ 56 ಐತ್ರಿ 11 ಚೀಲ್ರಿ 11 ಚೀಲ ನೋಡ್ಬೋದ್ರಿ ಎಲ್ಲಾ 54 55 55 ಸರಾಸರಿ 55 ಇರಲ್ಲ 54 ಸರಾಸರಿ ಎಟ್ 55 ಇರಲ್ಲ ಹಿಂದ ಮುಂದೆ 10 ಗುಂಟೆದಾಗ 11 ಚಿಲ್ರಿ ಇನ್ನ ಹೊಡೆದೈತ್ರಿ ಇನ್ನ ಮಾಲ್ ಹೊಡೆದೈತ್ರಿ ಇನ್ನ ಐತ್ರಿ ಇದು ಇನ್ನ 2 ಚೀಲ ಐತ್ರಿ 56 ಅಣ್ಣ ಈಗ ಈ ಪ್ರಮಾಣದಾಗ ನೀವು ಜಾಸ್ತಿ ವರ್ಷ ಇಳುವರಿ ತೆಗಿಯಾಕದಿರಿ ಈ ಟೈಪ್ ಬೆಳ್ಯಾಕದಿರಿ ನೀವ್ರಿ ಇನ್ನ ಮುಂದೆ ಇವ್ರ ನಮ್ಮ ಶೇಂಗಾ ಬೆಳಿ ರೈತರಿಗೆ ಯಾನ್ ಅನಿಸಿಕೆ ಹೇಳ್ತೀರಿ ಅನಿಸಿಕೆ ಏನಿಲ್ರಿ ಇದ್ರ ಭೂಮಿ ಟೈಮ್ಯಾಗ ಭಕ್ತಿಲ್ ಬಿಡಾಬೇಕ್ರಿ ಮುಂದ ರೇಟ ಮತ್ತ ಒಂದ್ ಇದು ಸಿಗ್ಬೇಕಾರ ಪಲ್ಟಿ ಹೊಡ್ಯಾಬೇಕ್ರಿ ಯಾಕ್ರಿ ನೆಲ ಪಲ್ಟಿ ಹೊಡೆದ ಹದ ಮಾಡ್ಕೋಬೇಕು ಮತ್ತ ರೇಟ್ ಸಿಗ್ಬೇಕಾರ ಯಾವ್ರಿ ಮೇಲ ಪೈಲ ಹಿಡಿದು 15 ತಕ ಹಾಕಿರಿ ಅಂದ್ರ ಈಗ ನಮ್ಗೆ 70 ರೂಪಾಯಿ ಮಾರ್ಕಿದ್ರಿ 70 ರೂಪಾಯಿ ಕಿಲೋ ಅಂದ್ರೆ 70,000 ರೂಪಾಯಿ 1 ಟನ್ ಮಾರ್ಕಿ ಅಂದ್ರೆ ಈಗ ಸದ್ಯ ಒಂದ್ ಎಕರ್ದಾಗ 2 ಟನ್ ನೋಡ್ರಿ ಕಬ್ಬಿಣ ನೋಡ್ ಬಗಲ್ ಹೊಡಿ ಬಾಟ 2.5 ತಿಂಗಳ ಕೇಳಾಕರು 75 ದಿವಸ ಕೇಳಾಕದೇವ್ ಅದಕ್ಕೆ ನಾ ಹೇಳ್ರಿ ಹುಡ್ಕೊಂಡ್ರ ಹೊಣದೈತಿ ಆಯ್ತಾ ನಮ್ದು ಬೆಳೆದಿಲ್ಲ ಹಂಗಾಯ್ತು ಹಿಂಗಾಯ್ತು ಇದಕ್ಕೆ ಭಾಳ ನೀರ್ ಹತ್ತಲ್ಲ ನೀರ್ ಪ್ರಮಾಣ ನೋಡಿ ಹಾಸ್ಕೋಬೇಕು ಮಾಡಿ ಹಿಡಿಯೈತಿ ರೈತರ ಗುದ್ದಾಡ್ರ ಹೊಣದೈತಿ ಬದಕ ನಿಮ್ ಟೈಪ್ ಎಲ್ಲಾ ಮಾಡ್ಕೊತ ಹೋದ್ರ ಚಲೋ ರೀ ಚಲೋ ರೀ ಹಿಂಗ್ ಸಣ್ಣ ಸಾಲ್ ಬಿಟ್ರೆ ಉತ್ಪನ್ನ ಹಚ್ಚ ಬೀಳ್ತ್ರಿ ಲವಣಿ ಏನೈತ್ರಿ ಈಗ ಲವಣಿ ಹಾಕ್ತಾರ್ರಿ ಲವಣಿ ಸಂಬಂಧ 4 ಬಿಡ್ ಸಾಲ್ ಬಿಡ್ತಾರು 1 ತಿಂಗಳ ಮೊಮ್ಮಕ್ಕಾಗಿ ಲವಣಿ ಮಾಡ್ಕೊಡ್ತಾರು ಕರೆ ಒಂದ್ ಮುಂದೊಂದ್ ತಿಂಗಳ ಸಂಬಂಧ ಉತ್ಪನ್ನ ಕಳ್ಕೊತಾರ ತಗೋಬೇಕಿನ್ನ ಲವಣಿ ಮಾಡಿಬಿಡವ್ರಿ ಮ್ಯಾಗ ಒಳಗಡೆ ಬೇಂದ್ರ ಬಿತ್ ಬಿಡ್ದ ಬತ್ರ ಬರ್ತಿ ಬರ್ದ ಕಾಲಿಗೆ ಆಯ್ತು ಈಗ 10 ಗುಂಟೆದಾಗ 10 ಗುಂಟೆದಾಗ ಇದು ಎಷ್ಟು ಚೀಲ ಅದ್ರಿ 11 ಚೀಲ ಅದ 11 ಚೀಲ ರೀ 55 60 ಕಿಲೋ ತನಕ ಬಂದಾವ 60 ಬಂದವ ಅಂದಾಜ್ ಒಂದ್ 7 ಕ್ವಿಂಟಲ್ ಆಗಿದಾವ್ರಿ ಒಂದ್ 7 ಕ್ವಿಂಟಲ್ 10 ಗುಂಟೆದಾಗ 7 ಕ್ವಿಂಟಲ್ ಅಂದ್ರ ರೆಕಾರ್ಡ್ ಆಯ್ತ್ರಿ ಅಷ್ಟ ಅಂದ್ರ ಇಲ್ಲಿ ಇಂಜೆಕ್ಷನ್ ಏನಂದ್ರಿ ಜನ 40 ಗುಂಟೆದಾಗ ಎಷ್ಟ್ ಐತ್ರಿ ಈಗ ಬೆಳಗ್ಗೆ ದಾಖಲೆ ಒಂದ 2 ಟನ್ ಹಿಡಿದು ಮ್ಯಾಗ ಬಿಟ್ಕರಿ ತಳಗ ವರ್ಷದಷ್ಟ ಬದೈತ್ರಿ ಹಚ್ಚೈತ್ರಿ ಅಂದ್ರ ನಮ್ಗ ಯಾರ ದಂಡ್ಯಾಕಿತ್ತ ಮಾಡಿ ನಿಮ್ಗೆ ಇಳಿದಿಲ್ಲ ಅಂದ್ರ ನಾವೇನ ವಿಚಾರ ಮಾಡಿದ್ರಿ ಕೆಳಾಕ ಬಂದೆವು ಚಾಲುಗ ತುಂಬೈತೆ ಮುಂದ ಆದಂಗ ಮತ್ತೆ ಹಾಕಿದ್ರಿ ಒಪ್ಪನ ಹತ್ತೈತಿ ಮತ್ತ ನಡೀತಿ ಇಳುವರಿ ಚಲೋ ಐತಿ ಹಿಂಗಟ್ ಮಾಡಿದ ಯಾವ್ದು ಮತ್ತೆ ಇನ್ನ ಐತೇನ್ರಿ ನಿಮ್ದು ಅದನ್ನೊಂದ 1.5 ಎಕರೆ ತಗ ಐತ್ರಿ 1.5 ಎಕರೆ ಐತ್ರಿ ಅದ ಹೆಂಗ್ ಬೆಳ್ದೈತ್ರಿ ಇದಕ್ಕೆ ಅದು ಇದ ಟೈಪ್ ಆಗೈತ್ರಿ ಇದ್ರ ಬಿಸಲ ಸಿಕ್ತ್ರಿ ಅದ್ ಬಿಸಿಲಿಲ್ಲ ಆನಲ್ಲ ಅಂದ್ರ ಅದೊಂದು ಒಂದ್ ಎಕರೆ ಚಲೋ ಐತ್ರಿ ಅದು 1 ಎಕರೆ ಚಲೋ ಐತಿ ಒಂದ್ ಅರ್ಧ ಎಕರೆ ಅದಕ್ಕಂದ್ರ ಹಿಂಗ್ ತೆಗಿದ್ರಿ 1 ಎಕರೆ ಈಗ ಇನ್ನೊಂದ್ 15-20 ವರ್ಷ ಕೆಳಗ್ ಬಂದ್ರಿ ಅಂದ್ರ ಈಗ ರೈತರ ಹಿಂಗಟ್ ಹಾಕ್ರಿ ಚಲೋ ಮುಂಗಾರಿ ಹಾಕ್ರಿ ಇಲ್ಲ ಮೇ ಪೈಲ ವಾರ ಹಿಡಿದ್ರಿ 15 ತಾರೀಕು ಒಳಗೆ ಹಾಕ್ಬೇಕು ರೇಟ್ ಬಿಸಿ ಐತಿ ಇಳುವರಿ ಚಲೋ ಐತಿ ಬರೀ ಮಳಿ ಇಲ್ಲ ಅದ್ರ ನಮ್ಗೆ ಇದಕ್ಕೆ ಬಿ 10 ಉತ್ಪನ್ನ ಬಿಡ್ಬೋದು ನೀರ್ ಹಾಸನ ಅಂದ್ರ ಅಷ್ಟ ಉತ್ಪನ್ನ ಬಿಡಂಗಿಲ್ಲ ಅಂದ್ರ ಮಳಿ ಹೆಚ್ಚಾದ್ರ ಉತ್ಪನ್ನ ಹೆಚ್ಚ ಮಾಡ್ತೈತ್ರಿ ಮಳಿ ಮ್ಯಾಗ ಬರ್ಬೇಕು ನೀರ್ ಹಾಸನ ಈಗ ನೀರ್ ಹಾಸಿದ್ರು ಮಳಿ ಬೀಳಿ ಅಂತ ಟೈಮ್ದಾಗ ಮಳಿಗೆ ಹೆಚ್ಚಾಯ್ತು ನೀರ್ ಮಳಿ ಮ್ಯಾಗ ಬರ್ಕೈತ ಮಳಿಗೆ ಅದಕ್ಕ ಹೊಂದಾಣಿಕೆ ಹೋಯ್ತು ಅಂದಾಜದ್ರಿ ನಮ್ಮದ ಇದ ಶೇಂಗಾ ಬರ್ಬೇಕಾದ್ರೆ ಎಷ್ಟ್ ನೀರ್ ತಿಂತೈತ್ರಿ ನೀವು ಹಾಕಿದಂದ್ರಿ ಇಲ್ಲಿ ನಾವು ಬ್ಯಾಸಿಗೆ ಇದೀವ್ರಿ ಇದಕ್ಕ ಇಲ್ಲದ್ರ 4-3 ನೀರ್ ತಿಂದ್ರಿ ನಾವು ಮತ್ತೆ ಶೇಂಗಾ ಹಾಕಿದ್ವಿ ಒಂದೇ ನೀರ್ ಹಸಿವ್ ಒಂದ್ ನೀರ್ ಮ್ಯಾಗ ಒಂದ್ ಹಾಯಿಸಿದ್ರಿ ದೊಡ್ಡ ಮಳಿ ಬಂದ್ ಹಾಕಿದ್ರಿ ನೀರ್ ಹಸಿದ್ರಿ ಆ ಮಳಿ ಮ್ಯಾಗ ಬರಕಿಲ್ಲ ಮಳಿ ಇತ್ತು ನೀರ್ ಹತ್ತಂಗಿಲ್ಲ ಮಳಿ ಎಲ್ಲ ಆಯ್ತಂದ್ರ ನೀರ್ ಒಂದ್ 2-3 ನೀರ್ ನೀವು ಇದನ್ನ ಕಾಯ್ತೀರಾ ಬೇದಾರಿ ಈಗ ಅದ್ ಕೈತೇವ್ರಿ ಒಳಗೆ ಮಟ್ಟೆ ಆಡ್ಸ್ ಇಡ್ತೇವ್ರಿ ಅದು ಮತ್ತೆ ಮುಂದೆ ವರ್ಷ ಏನೋ 10 ವರ್ಷ ಐತಿ ಕೈಲಿ ಹೊಡಿತೀರ ಮಷಿನ್ ಮ್ಯಾಗ ಕೈಲಿ ಮಷಿನ್ ಮ್ಯಾಗ್ರಿ ಸೈಟ್ ಉಸ್ತಿತ್ರಿ ಕಾಳ ಆತಂಗಲ್ಲ ಸಣ್ಣ ಕಾಳ ಇದಾವ ತಗದ ಪೈಲ ನಾವು ಇಡುತ್ನಾಗ ಸಣ್ಣ ಕೈ ಎಲ್ಲ ಪರ್ತ್ ಮಾಡಿ ಮೂರ್ ಕಾಳದನ್ನ ಪರ್ತ್ ಮಾಡಿ ಇಟ್ಟಿರ್ತೇವ್ ಸಣ್ಣ ಕೈನ ಮನ್ಯಾಗ ತಿನ್ನೋ ಕಾಣೈತಿ ಅವತ್ನ ಸಣ್ಣ ಕೈ ತೆಗದಿರ್ತೇವೆ ಅಂದ್ರ ರೈತರಿಗೆ ಹೇಳೋದೇನ್ರಿ ಕೈಲಿನ ಹೊಡೆದ್ ಹಾಕ್ಬೇಕು ಕೈಲಿ ಹೊಡೆದಾಗ್ಬೇಕು ಮತ್ತೆ ಅದ್ರಾಗ ಮಟ್ಟೆ ಕೈ ತೊಂದ್ರ ಉತ್ಪನ್ನ ಕರೆಕ್ಟ್ ಬೈತಿ ಇಲ್ಲಾರ ಸಣ್ಣ ಕೈ ಹೊಡ್ರೆ ಸಣ್ಣ ಕಾಳೇ ಕರೆಕ್ಟ್ ನಾಟಂಗಿಲ್ಲ ಇನ್ನು ಮುಂದೆ ಆಯ್ತು ಈಗ 4 ಕಾಳ ಹಾಕಿರ ಅದ್ರಾಗ ಸಣ್ಣ ಆಡಿದ್ರ ಅವ್ ನಾಟಂಗಿಲ್ಲ ದಮ್ಮಲ್ ನಾಡ್ತಾವು ಸೇಮ ಕಾಳಿದ್ರೆ ಸೇಮ್ ಲಗತ್ ನಾಡ್ತಾವು ನಮ್ಗೆ ಮಾಹಿತಿ ಹೇಳಿದಕ್ಕೆ ನಮ್ಮ ರೈತರಿಗೆ ನಿಮ್ಗೆ ಧನ್ಯವಾದಗಳು. ಮತ್ತ ಮುಂದಿನ ವಿಡಿಯೋದಾಗ ಭೇಟಿ ಆಗೋಣ್ರಿ. ನಮಸ್ಕಾರ.